ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2026ನೇ ವರ್ಷವು ತುಲಾ ರಾಶಿ ಲಿಬ್ರಾ ಜನರಿಗೆ ಜೀವನದ ಹಲವು ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದಾದ ವಿಶೇಷ ವರ್ಷವಾಗಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಈ ವರ್ಷದ ಭವಿಷ್ಯವನ್ನು ಸಂಪೂರ್ಣವಾಗಿ ಮತ್ತು ವಿವರವಾಗಿ ಇಲ್ಲಿ ನೀಡಲಾಗಿದೆ. 2026 ತುಲಾ ರಾಶಿಯ ವರ್ಷ ಭವಿಷ್ಯ. 2026ರಲ್ಲಿ ತುಲಾ ರಾಶಿಯವರಿಗೆ ಸಮತೋಲನ, ಶ್ರಮ ಮತ್ತು ಸಾಧನೆಯ ವರ್ಷವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗಬಹುದು, ಆದರೆ ಮಧ್ಯಭಾಗ ಮತ್ತು ಅಂತ್ಯದ ವೇಳೆಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಗ್ರಹಗಳ ಪ್ರಭಾವ ಹೆಚ್ಚು: ಗುರು, ಬೃಹಸ್ಪತಿ, ಶನಿ, ರಾಹು, ಕೇತು. ಈ ಗ್ರಹಗಳ ಸಂಚಾರವು ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಪ್ರೀತಿ ಜೀವನದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ. ಗ್ರಹಸ್ಥಿತಿ ಮತ್ತು ಅದರ ಪರಿಣಾಮ. ಗುರು ಗ್ರಹದ ಪ್ರಭಾವ. ಗುರು ಗ್ರಹವು 2026ರಲ್ಲಿ ನಿಮ್ಮ ಜೀವನದಲ್ಲಿ ಜ್ಞಾನ, ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆ ನೀಡುವ ಗ್ರಹವಾಗಿದೆ. ವರ್ಷದ ಮಧ್ಯಭಾಗದಿಂದ ಧನಲಾಭ, ಗೌರವ ಮತ್ತು ಮಾನ ಹೆಚ್ಚಳ, ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ. ಶನಿ ಗ್ರಹದ ಪ್ರಭಾವ. ಶನಿ ನಿಮ್ಮ ಶ್ರಮವನ್ನು ಪರೀಕ್ಷಿಸುವ ಗ್ರಹ. ಕೆಲಸದಲ್ಲಿ ವಿಳಂಬ, ಪ್ರಯತ್ನಗಳಿಗೆ ತಕ್ಷಣ ಫಲ ಸಿಗದಿರುವುದು, ಆದರೆ ಧೈರ್ಯದಿಂದ ಮುಂದುವರೆದರೆ ಶಾಶ್ವತ ಯಶಸ್ಸು. ರಾಹು ಕೇತು ಪ್ರಭಾವ. ರಾಹು ಮತ್ತು ಕೇತು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಮತ್ತು ಅಸ್ಥಿರತೆ ತರಬಹುದು. ತಪ್ಪು ನಿರ್ಧಾರಗಳ ಸಾಧ್ಯತೆ, ಮೋಸಕ್ಕೆ ಒಳಗಾಗುವ ಸಾಧ್ಯತೆ. ಆದ್ದರಿಂದ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯ. 2026ರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರಿಗೆ ಪ್ರಮುಖ ಬೆಳವಣಿಗೆಗಳು ಸಾಧ್ಯ. ಉದ್ಯೋಗದಲ್ಲಿರುವವರಿಗೆ ವರ್ಷದ ಮೊದಲಾರ್ಧದಲ್ಲಿ ಒತ್ತಡ, ಮೇಲಾಧಿಕಾರಿಗಳಿಂದ ಕೆಲಸದ ಒತ್ತಡ. ವರ್ಷದ ಮಧ್ಯದಲ್ಲಿ ಪದೋನ್ನತಿ ಸಾಧ್ಯತೆ. ಹೊಸ ಉದ್ಯೋಗ ಅವಕಾಶಗಳು ದೊರೆಯಬಹುದು. ವಿಎನ್ಐ ಸರ್ಕಾರಿ ಉದ್ಯೋಗ. ವರ್ಗಾವಣೆ ಸಾಧ್ಯತೆ. ಹುದ್ದೆ ಏರಿಕೆ, ಗೌರವ ಹೆಚ್ಚಳ. ವ್ಯವಹಾರಿಗಳಿಗೆ. ವ್ಯವಹಾರದಲ್ಲಿರುವ ತುಲಾ ರಾಶಿಯವರಿಗೆ 2026 ಮಿಶ್ರ ಫಲ. ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ, ಪಾಲುದಾರಿಕೆಯಲ್ಲಿ ಗೊಂದಲ ಸಾಧ್ಯ. ವರ್ಷದ ಕೊನೆಯಲ್ಲಿ ಉತ್ತಮ ಲಾಭ. ವಿದೇಶಿ ವ್ಯವಹಾರದಲ್ಲಿ ಲಾಭ ಸಾಧ್ಯ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. 2026ರಲ್ಲಿ ತುಲಾ ರಾಶಿಯವರು ಹಣಕಾಸಿನಲ್ಲಿ ಜಾಗ್ರತೆ ವಹಿಸಬೇಕು. ಸವಾಲುಗಳು: ಅನಾವಶ್ಯಕ ಖರ್ಚುಗಳು, ಸಾಲದ ಒತ್ತಡ, ಹೂಡಿಕೆಗಳಲ್ಲಿ ನಷ್ಟ ಸಾಧ್ಯತೆ. ಉತ್ತಮ ಸಮಯ: ವರ್ಷದ ಕೊನೆಯಲ್ಲಿ ಧನಲಾಭ, ಹಳೆಯ ಬಾಕಿ ಹಣ ವಾಪಸ್, ಆಸ್ತಿ ಖರೀದಿ ಅವಕಾಶ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಪ್ರೇಮ ಜೀವನ. 2026ರಲ್ಲಿ ಪ್ರೇಮ ಜೀವನದಲ್ಲಿ ಮಿಶ್ರ ಫಲ. ಪ್ರೇಮದಲ್ಲಿ ಅರ್ಥಮಾಡಿಕೊಳ್ಳುವಿಕೆ ಅಗತ್ಯ. ಸಣ್ಣ ಸಣ್ಣ ಜಗಳಗಳು. ವರ್ಷದ ಮಧ್ಯದಲ್ಲಿ ಸಂಬಂಧ ಗಟ್ಟಿಯಾಗುತ್ತದೆ. ಸಿಂಗಲ್ಗಳಿಗೆ ಹೊಸ ಪ್ರೇಮ ಸಾಧ್ಯತೆ. ವಿವಾಹಿತರಿಗೆ. ದಾಂಪತ್ಯ ಜೀವನದಲ್ಲಿ ಕೆಲವು ಅಂತರಗಳು, ಆದರೆ ಸಹನೆ ಮತ್ತು ಪ್ರೀತಿ ಇದ್ದರೆ ಸುಧಾರಣೆ. ಮಕ್ಕಳಿಂದ ಸಂತೋಷ. ಕುಟುಂಬದಲ್ಲಿ ಶಾಂತಿ. ಕುಟುಂಬ ಜೀವನ. 2026ರಲ್ಲಿ ಕುಟುಂಬದಲ್ಲಿ ಕೆಲವು ಬದಲಾವಣೆಗಳು. ಹಿರಿಯರ ಆರೋಗ್ಯದ ಕಡೆ ಗಮನ. ಮನೆಯಲ್ಲಿನ ಶುಭ ಕಾರ್ಯ. ಸಹೋದರ ಸಹೋದರಿಯರಿಂದ ಸಹಾಯ. ಕೆಲವು ಗೊಂದಲಗಳು ಸಂಭವಿಸಬಹುದು. ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ 2026 ಉತ್ತಮ ವರ್ಷ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು. ವಿದೇಶದಲ್ಲಿ ವಿದ್ಯಾಭ್ಯಾಸ ಅವಕಾಶ. ಉನ್ನತ ಶಿಕ್ಷಣದಲ್ಲಿ ಪ್ರಗತಿ. ಗಮನ ವ್ಯತ್ಯಯವಾಗದಂತೆ ನೋಡಿಕೊಳ್ಳಿ. ಆರೋಗ್ಯ ಭವಿಷ್ಯ. 2026ರಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಮಾನಸಿಕ ಒತ್ತಡ, ನರ ಸಂಬಂಧಿತ ಸಮಸ್ಯೆಗಳು, ಚರ್ಮ ಸಮಸ್ಯೆಗಳು. ನಿಯಮಿತ ವ್ಯಾಯಾಮ, ಯೋಗ ಮತ್ತು ಧ್ಯಾನ. ಆರೋಗ್ಯಕರ ಆಹಾರ. ಆಧ್ಯಾತ್ಮಿಕ ಜೀವನ. ಈ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ದೇವಾಲಯಗಳಿಗೆ ಭೇಟಿ, ಜಪ ಮತ್ತು ಧ್ಯಾನ, ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. 2026ರಲ್ಲಿ ಗಮನಿಸಬೇಕಾದ ವಿಷಯಗಳು: ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನಲ್ಲಿ ಜಾಗ್ರತೆ. ಆರೋಗ್ಯದ ಕಡೆ ಗಮನ. ಸಂಬಂಧಗಳಲ್ಲಿ ಸಹನೆ. ಅದೃಷ್ಟದ ಮಾಹಿತಿ. ಅದೃಷ್ಟದ ಸಂಖ್ಯೆ 6, 9.
ಅದೃಷ್ಟದ ದಿನ ಶುಕ್ರವಾರ ಭಾನುವಾರ. ಅದೃಷ್ಟದ ಬಣ್ಣ ಗುಲಾಬಿ ಬಿಳಿ. ಅದೃಷ್ಟದ ರತ್ನ ವಜ್ರ ಡೈಮಂಡ್. ಪರಿಹಾರಗಳು ರೆಮಿಡೀಸ್. 2026ರಲ್ಲಿ ಉತ್ತಮ ಫಲಕ್ಕೆ ಶುಕ್ರವಾರ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ, ಹನುಮಾನ್ ಚಾಲೀಸ ಪಠಿಸಿ, ಬಡವರಿಗೆ ಆಹಾರ ದಾನ ಮಾಡಿ, ಹಿರಿಯರ ಆಶೀರ್ವಾದ ಪಡೆಯಿರಿ. ತಿಂಗಳುವಾರು ಸಂಕ್ಷಿಪ್ತ ಫಲ. ಜನವರಿಯಿಂದ ಮಾರ್ಚ್ ಕೆಲಸದಲ್ಲಿ ಒತ್ತಡ, ಹಣಕಾಸಿನಲ್ಲಿ ಎಚ್ಚರಿಕೆ. ಏಪ್ರಿಲಿಂದ ಜೂನ್ ಅವಕಾಶಗಳು, ಪ್ರೇಮದಲ್ಲಿ ಸುಧಾರಣೆ. ಜುಲೈಯಿಂದ ಸೆಪ್ಟೆಂಬರ್ ಧನಲಾಭ, ಉದ್ಯೋಗದಲ್ಲಿ ಪ್ರಗತಿ. ಅಕ್ಟೋಬರಿಂದ ಡಿಸೆಂಬರ್ ಆಸ್ತಿ ಖರೀದಿ, ಕುಟುಂಬದಲ್ಲಿ ಸಂತೋಷ. ವರ್ಷ ಸಮಾರೋಪ. 2026 ವರ್ಷವು ತುಲಾರಾಶಿಯವರಿಗ ಪರಿಶ್ರಮದಿಂದ ಯಶಸ್ಸು ತರುವ ವರ್ಷ. ಸವಾಲುಗಳ ನಡುವೆ ಬೆಳವಣಿಗೆ, ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ, ಪ್ರೀತಿ ಮತ್ತು ಕುಟುಂಬದಲ್ಲಿ ಸಹನೆ ಅಗತ್ಯ. ನೀವು ಸಮತೋಲನದಿಂದ, ಬುದ್ಧಿವಂತಿಕೆಯಿಂದ ಮತ್ತು ಶಾಂತಿಯುತವಾಗಿ ನಡೆದುಕೊಂಡರೆ ಈ ವರ್ಷವು ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ತರಲಿದೆ. ಧನ್ಯವಾದಗಳು.